ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಎಲ್ಲವೂ ಕೂಡ PSTR ನೇಮಕಾತಿ ಚರ್ಚೆ ಬಹಳಷ್ಟು ಗಂಭೀರವಾಗಿ ನಡೀತಾ ಇದೆ. ಒಂದು ವರ್ಗ PSTR ನೇಮಕಾತಿ ಆಗೋದೇ ಇಲ್ಲ ಅಂತೇಳಿ ಹೇಳುತ್ತೆ. ಇನ್ನೊಂದು ವರ್ಗ PSTR ನೇಮಕಾತಿ ಆಗುತ್ತೆ, ಪೋಸ್ಟ್ ಕೂಡ ಜಾಸ್ತಿ ಇದಾವೆ ಅಂತ ಹೇಳುತ್ತೆ. ಬಟ್ ಇವೆರಡರ ಮಧ್ಯೆ ಅಭ್ಯರ್ಥಿಗಳ ಮನಸ್ಥಿತಿಯನ್ನ ಯಾರು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಬಟ್ ನಾನು ಇಲ್ಲಿ ನಿಮಗೆ ಗೊಂದಲ ಸೃಷ್ಟಿ ಮಾಡ್ಬೇಕಂತ ಬರಲಿಲ್ಲ. ಬಟ್ ಬದಲಾಗಿ ಆ ಏನು ಓದೋದ್ರ ಕಡೆಯಿಂದ ವಿಮುಖ ಆಗಿದ್ರಲ್ಲ, ಸೊ ಅಲ್ಲಿ ಒಂದಿಷ್ಟು ಸಾಂತ್ವನ ಹೇಳಿ ಓದೋದ್ರ ಕಡೆ ನಿಮ್ಮನ್ನ ಇನ್ವಾಲ್ವ್ ಮಾಡೋಣ ಅಂತೇಳಿ ನಾನು ಬಂದಿದ್ದೀನಿ. ಬಟ್ ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ವಿಡಿಯೋನ ಫುಲ್ ನೋಡಿ, ಅಲ್ಲಿ ನಿಮ್ಗೆ ಏನಾದ್ರು ಒಂದಿಷ್ಟು ಕ್ಲಾರಿಫಿಕೇಶನ್ ಸಿಗ್ಬಹುದು. ಯಾಕಂತಂದ್ರೆ ನಾ ಈ ವಿಡಿಯೋ ಮಾಡ್ಬೇಕಾದ್ರೆ ಬೆಳಗ್ಗಿಂದ ಸುಮಾರು ಚಾನಲ್ಗಳನ್ನ ರೆಫರ್ ಮಾಡಿದ್ದೀನಿ, ಸುಮಾರು ಅಥೆಂಟಿಕ್ ಮಾಹಿತಿಗಳನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಅದರ ಆಧಾರದ ಮೇಲೆ ನಾನು ಈ ಕಡೆ ಆಗುತ್ತೆ ಅಂತ ಹೇಳಲ್ಲ, ಆಗಲ್ಲ ಅಂತ ಹೇಳಲ್ಲ. ಅವುಗಳ ಮಧ್ಯೆ ಮಧ್ಯಮ ಮಾರ್ಗ ಅನುಸರಿಸೋಣ ಅಂತಂದು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂತಂದ್ರೆ ಮುಂದೆ ನಮ್ಮ ಕುಟುಂಬದ ಸಮಸ್ಯೆಗಳಿಗೆ ಗುಲಾಮರು ನಾವೇ, ಅವುಗಳ ವಿರುದ್ಧ ಹೋರಾಡಬೇಕಾದ ಸೈನಿಕರು ನಾವೇ, ಅವುಗಳನ್ನ ಜಯಿಸಿದ್ರೆ ಅವುಗಳನ್ನ ಅನುಭವಿಸುವ ರಾಜರು ಕೂಡ ನಾವೇ. ಸೊ ಈ ಒಂದು ಸಿದ್ಧಾಂತವನ್ನ ನೀವು ತಲೆಯಲ್ಲಿ ಇಟ್ಕೊಳ್ರಿ. ಮತ್ತೊಂದ್ಸಲ ಹೇಳ್ತೇನೆ ನೋಡ್ರಿ, ನಮ್ಮ ಕುಟುಂಬದ ಸಮಸ್ಯೆಗಳಿಗೆ ಗುಲಾಮರು ನಾವೇ, ನಮ್ಮ ಕುಟುಂಬದ ಸಮಸ್ಯೆಗಳ ವಿರುದ್ಧ ಹೋರಾಡಬೇಕಾದ ಸೈನಿಕರು ನಾವೇ, ಅವುಗಳ ನಂತರ ಅಂದ್ರೆ ಈ ಸಮಸ್ಯೆಗಳನ್ನ ಹೋರಾಡಿ ಜಯಿಸಿದ ಮೇಲೆ ಅವುಗಳನ್ನ ಅನುಭವಿಸ್ಬೇಕಾದಂತಹ ರಾಜರು ಕೂಡ ನಾವೇ. ಸೊ ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಒಂದಿಷ್ಟು ನಿಮ್ಗೆ ಪರಿಹಾರ ಸಿಗ್ಬಹುದು. ಸೊ ಅದು ಏನು ಅನ್ನೋದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡ್ತಾ ಹೋಗ್ತೀನಿ ನಿಮ್ಗೆ. ಸೊ ಕಳೆದ 2-3 ದಿನಗಳಿಂದ ಏನ್ ನಡೀತಾ ಇದೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ, 2 ವರ್ಗಗಳನ್ನ ನಾ ಅವಾಗ್ಲೇ ಹೇಳಿದೆ. ಒಂದ್ ಕಡೆ ಕಾಲ್ಫಾರ್ಮ್ ಆಗುತ್ತೆ, PSTR ಪೋಸ್ಟ್ ಇದಾವೆ ಅಂತಂದು, ಇನ್ನೊಂದ್ ಕಡೆ ಪೋಸ್ಟ್ ಇಲ್ಲ, ಕಾಲ್ಫಾರ್ಮ್ ಆಗಲ್ಲ, GPSTR ಮತ್ತು HSTR ಆಗುತ್ತೆ ಅಂತಂದು ಹೇಳ್ತಾ ಇದ್ರೆ. ಸೊ ಅದು ಯಾಕೆ ರೀಸನ್ ಅಂತಂದ್ರೆ, ಈಗ ಇರೋ ಎಲ್ಲಾ ಶಾಲೆಗಳನ್ನ KPS ಆಗಿ ಮರ್ಜ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಶಾಲೆಗೆ ಸುಮಾರು ಶಾಲೆಗಳಂದ್ರೆ 4-5 ಶಾಲೆಗಳನ್ನ ಟ್ಯಾಗ್ ಮಾಡೋದ್ರಿಂದ ಅಲ್ಲಿರುವಂತ ಶಿಕ್ಷಕರು ಮತ್ತು ಮಕ್ಕಳು ಅದೇ KPS ಶಾಲೆಗೆ ಬರೋದ್ರಿಂದ ಆ ಶಿಕ್ಷಕರ ಸಂಖ್ಯೆ ಕೂಡ ಜಾಸ್ತಿ ಅವಶ್ಯಕತೆ ಬೀಳಲ್ಲ ಅನ್ನೋದು ಒಂದು ಅಭಿಪ್ರಾಯ ಇದೆ. ಸೊ ಅದು ಏನಂತೇಳಿ ನೋಡೋಣ. ಇನ್ನು ಫಸ್ಟ್ ನಾನು ನಿಮ್ಗೆ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸಬೇಕಂದ್ರೆ ಏನೆಲ್ಲ ಅಂಶಗಳಿದೆ ಅಂದ್ರೆ, ಫಸ್ಟ್ ನೀವು ಯಾವ್ದನ್ನ ನಂಬಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ಕೊಳ್ರಿ. ನೀವು ಎಷ್ಟು ವೇರಿಯಸ್ ಚಾನಲ್ಗಳನ್ನ ನೀವು ನೋಡ್ತಾ ಹೋಗ್ತೀರಿ, ಅಷ್ಟು ಗೊಂದಲ ಸೃಷ್ಟಿ ಆಗ್ತಾ ಹೋಗುತ್ತೆ. ಯಾವ್ದನ್ನಾದ್ರೂ 1 ಅಥವಾ 2 ಒಳ್ಳೆ ಅಥೆಂಟಿಕ್ ಪ್ಲಾಟ್ಫಾರ್ಮ್ಗಳನ್ನ ನೀವು ತಗೊಳ್ರಿ. ಅದು ಯಾವುದೇ ಆಗಿರ್ಲಿ, 1-2ನ ಮಾತ್ರ ಫಾಲೋ ಮಾಡಿ. ಅಲ್ಲಿ ನಿಮ್ಗೆ ಸರಿಯಾದ ಮಾಹಿತಿ ಸಿಗುತ್ತೆ, ಅದನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ ಬಹಳಷ್ಟು ಒಳ್ಳೇದು. ನೆಮ್ಮದಿನೂ ಇರುತ್ತೆ, ಜೊತೆಗೆ ಓದ್ಲಿಕ್ಕೆ ಮನಸ್ಸು ಕೂಡ ಇರುತ್ತೆ. ನಾನು GPSTR ಓದೋ ಟೈಮಲ್ಲಿ ಕೂಡ ಸಾಕಷ್ಟು ರೂಮರ್ಸ್ಗಳು ಇತ್ತು. ಹೆಂಗಂತಂದ್ರೆ GPSTRಗೆ ಆಗ್ಲೇ ಓದನ್ನ ಆರಂಭ ಮಾಡಿದೀವಿ, ಸಾಕಷ್ಟು ಚಾನಲ್ಗಳಲ್ಲಿ ಏನ್ ಬಂತು ಅಂತಂದ್ರೆ ಪೋಸ್ಟ್ಪೋಂಡ್ ಆಗುತ್ತೆ ಎಕ್ಸಾಮ್ ಅಂತಂದು. ಕೊನೆಗೆ ಆಗಿನ ಶಿಕ್ಷಣ ಸಚಿವರು BC ನಾಗೇಶ್ ಅವರು ಕ್ಲಿಯರ್ ಆಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಪೋಸ್ಟ್ಪೋಂಡ್ ಮಾಡಲ್ಲ, ಏನ್ ಡೇಟ್ ಕೊಟ್ಟಿದೀವಲ್ಲ ಅದೇ ಡೇಟಿಗೆ ಎಕ್ಸಾಮ್ ನಡೆಸ್ವಿ ಅಂದ್ರು. ಅದೇ ಡೇಟಿಗೆ ಎಕ್ಸಾಮ್ ನಡೆಸಿದ್ರು. ಕೊನೆಗೆ ಅದೇ ಡೇಟಿಗೆ ಎಕ್ಸಾಮ್ ಬರ್ದ್ವಿ. ರಿಸಲ್ಟ್ ಕೂಡ ಅಂದ್ರೆ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಯ್ತು. ಅದಾದ ನಂತರ ಕೋರ್ಟ್ ಕೇಸ್ ಆಗಿ ಸ್ವಲ್ಪ ಡಿಲೇ ಆಗ್ತಾ ಬಂತು. ಬಟ್ ಎಕ್ಸಾಮ್ಗೆ ಯಾವ್ದೇ ರೀತಿ ಟೈಮ್ ಸಿಗ್ಲಿಲ್ಲ. ನೋಟಿಫಿಕೇಶನ್ ಆದ್ಮೇಲೆ ಹೆಚ್ಚು ಕಡಿಮೆ 45 ಡೇಸ್ಗಿಂತ ಜಾಸ್ತಿ ಟೈಮು ಸಿಕ್ಕಿರ್ಲಿಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಂಬುವಂತ ಪ್ಲಾಟ್ಫಾರ್ಮ್ ಅಲ್ಲಿ ಅಥೆಂಟಿಕ್ ಆಗಿ ಮಾಹಿತಿ ನೀಡುವಂತಿರ್ಲಿ, ಅದನ್ನ ನೋಡ್ಕೊಂಡ್ರೆ ಬೆಟ್ರ್. ಇನ್ನು ಓದ್ಲಿಕ್ಕೆ ಆಗ್ತಾ ಇಲ್ಲ, ಬರೀ ಗೊಂದಲದಲ್ಲಿ ದಿನಗಳು ಕಳೀತಾ ಇದಾವೆ ಅಂತಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನೀವುಗಳು ಡಿಪೆಂಡ್ ಆಗಿರೋ ಚಾನಲ್ಸ್. ಸೊ ಒಂದೊಂದು ಚಾನಲ್ ಅಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬೆದರಿಕೆ ಹಾಕಿದಾಗ ನೀವು ಯಾವ ರೀತಿ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳ್ರಿ. ಜಸ್ಟ್ ನಾನು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಚಾನಲ್ಗಳನ್ನ ರೆಫರ್ ಮಾಡಿದಾಗ ನನ್ನ ಮನಸ್ಥಿತಿನೇ ಒಂದು ರೀತಿ ಗೊಂದಲಕ್ಕುಂಟಾಯ್ತು. ಅಂದ್ರೆ ಆಲ್ರೆಡಿ ನಾವು ಸೆಕ್ಯೂರ್ ಪ್ಲೇಸ್ ಅಲ್ಲಿ ಇದ್ದೀವಿ, ಆದ್ರೂ ಕೂಡ ನಿಮ್ಮ ಮನಸ್ಥಿತಿಗಳನ್ನ ಊಹಿಸ್ಕೊಂಡಾಗ್ಲೇ ನನ್ಗೆ ಅರ್ಥ ಆಯ್ತು, ಇಷ್ಟನ್ನ ಇವರು ಯಾವ ರೀತಿ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ಗೆ ಅನ್ಸಿತ್ತು. ಯಾಕಂತಂದ್ರೆ ಆ ಲೆವೆಲ್ಗೆ ಇದಾವೆ ಅವರು. ಯಾವ ರೀಸನ್ಗೆ ಯಾವ ತರ ಹೇಳ್ತಾ ಇದ್ರೋ ಗೊತ್ತಿಲ್ಲ. ಬಟ್ ಕೆಲವೊಂದ್ ಕಡೆ ಅಥೆಂಟಿಕ್ ಮಾಹಿತಿ ಇದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಇನ್ನು ಎಲ್ರ ದೃಷ್ಟಿಯಲ್ಲಿ ಇರೋದು ಪ್ರಶ್ನೆ, ಮುಂದೆ ಓದೋದಾ ಬೇಡವಾ, PSTRಗೆ ಓದೋದೇ ಬೇಡವಾ ಅನ್ನೋದು. ಸೊ ಅದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳ್ತಾ ಇರೋದೇನಂದ್ರೆ, ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ದಾರಿ ತಪ್ಪಿಸ್ತಾ ಇದೆಯಾ ಅಂತಂದು ಕೇಳಿದ್ರೆ ಬಹುಶಃ ಇರ್ಬಹುದೇನೋ. ಸೊ ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ, 1 ಅಥವಾ 2 ಅಥೆಂಟಿಕ್ ಚಾನಲ್ಗಳನ್ನ ಫಾಲೋ ಮಾಡ್ಕೊಳ್ರಿ. ಎಲ್ಲಿ ಸಿಕ್ಕರು ಕೂಡ ಮಾಹಿತಿ ಕೊನೆಗೆ ಯಾವ್ದು ಸತ್ಯ ಇರುತ್ತೆ ಅದೇ ಆಗುತ್ತೆ. 100 ಜನ 100 ತರ ವಿಶ್ಲೇಷಣೆ ಮಾಡ್ಬೋದು, ಕೊನೆಗೆ ಸತ್ಯ ಮಾತ್ರ
ನಿಲ್ಲುತ್ತೆ ಅಂತಂದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಆ ಸತ್ಯ ಎಲ್ಲಿ ಸಿಗುತ್ತೆ ಅದನ್ನ ಫಾಲೋ ಅಪ್ ಮಾಡಿ ಅದ್ರ ಕಡೆ ಸ್ಟ್ಯಾಂಡ್ ಆಗಿ ಅಷ್ಟೇ. ನೀವ್ ಎಷ್ಟು ಇಲ್ಲಿ ನೋಡಿ, ಯಾವ್ದಕ್ಕೋಸ್ಕರ ನಾವು ವೇರಿಯಸ್ ಚಾನಲ್ ಮೇಲೆ ಡಿಪೆಂಡ್ ಆಗ್ಬೇಕಂತಂದ್ರೆ ನಾಲೆಜ್ಗೋಸ್ಕರ ಡಿಪೆಂಡ್ ಆಗ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಸೈನ್ಸ್ ಒಂದ್ ಕಡೆ ಸಿಗುತ್ತಾ, ಸೈನ್ಸ್ಗೆ ರಿಲೇಟೆಡ್ ಚಾನಲ್ಗೆ ಹೋಗಿ. ಸೋಷಿಯಲ್ ಒಂದ್ ಕಡೆ ಸಿಗುತ್ತಾ, ಸೋಷಿಯಲ್ ರಿಲೇಟೆಡ್ಗೆ ಹೋಗಿ. ಬಟ್ ಅದನ್ನ ಬಿಟ್ಟು ಎಲ್ಲರೂ ಕೊಡೋ ಸಿಂಪಲ್ ಮಾಹಿತಿ ಅಂದ್ರೆ ನೋಟಿಫಿಕೇಶನ್ ಆದ್ಮೇಲೆ ಎಲ್ಲರೂ ಕಾಮನ್ ಆಗಿ ಕೊಟ್ಟೆ ಕೊಡ್ತಾರಲ್ವಾ. ಸೊ ಅದು ಸಿಂಪಲ್ ಆಗಿ ಸಿಗೋದೇ ಅದು. ಸೊ ಅದಕ್ಕೆ ಯಾಕೆ ವೇರಿಯಸ್ ನಾವು ಅದನ್ನೇ ಬಂಡವಾಳ ಮಾಡ್ಕೊಂಡಿರೋದ್ರ ಕಡೆ ಯಾಕೆ ಹೋಗೋದು. ಸೊ ಅದನ್ನ ಫಸ್ಟ್ ನೀವು ನಂಬೋಕಿನ ಮುಂಚೆ ನಿಮ್ಮ ಮನಸ್ಥಿತಿಗೆ ಆ ಚಾನಲ್ ಒಪ್ಪುತ್ತಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನೀವು ಹೋಗಿ ಅಂತೇಳಿ ಹೇಳ್ತೀನಿ. ನೆಕ್ಸ್ಟ್, ನಮ್ಮ ಮನೆಯ ಪರಿಸ್ಥಿತಿಗಳು ಬದಲಾಗೋದು ಯಾವಾಗ? ಸೊ ಅಂದ್ರೆ ತಾಳ್ಮೆಯೇ ಮೂಲ ಮಂತ್ರವಾಗಬಹುದೇ. ಅಂದ್ರೆ ಈಗ ಸರ್ ನೀವು ಯಾವ್ದಾವ್ದ್ರ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ರೆ, ಯಾವ ಕಡೆ ಹೇಳ್ಕೊಂಡು ಹೋಗ್ತಾ ಇಲ್ಲ, ಕೊನೆಗೆ ಸಾರಾಂಶದಲ್ಲಿ PSTR ಬಗ್ಗೆ ಹೇಳೋಣ ಅಂತೇಳಿ ನಾನು ಇದ್ದೀನಿ. ಸೊ ಹಾಗಾಗಿನೇ ಸ್ವಲ್ಪ ಇಲ್ಲಿ ನಿಮ್ಗೆ ಪರಿಚಯ ಮಾಡ್ಕೊಡೋಣ ಅಂತಂದು ಹೇಳ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ತಾಳ್ಮೆ ಇರ್ಲಿ. ಇಲ್ಲಿ PSTR ನೇಮಕ ಆಗುತ್ತಾ ಇಲ್ಲ ಅನ್ನೋದು ಎಲ್ರೂ ಗೊಂದಲದಲ್ಲೇ ಇದ್ದಾರೆ. ಸೊ ನಾನು ಕೆಲವೊಂದು ಚಾನಲ್‌ಗಳನ್ನ ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್ ಅವರ ಒಂದು ವಿಡಿಯೋ ಕೂಡ ನಾನು ನೋಡಿದೆ. ರೀಸೆಂಟ್ 2 ಡೇಸ್ ಕೆಳಗೆ ಬಿಟ್ಟಿರೋದನ್ನ ಇವತ್ತು ಬೆಳಗ್ಗೆ ನೋಡಿದೆ. ಸರ್ ಕೂಡ ಒಂದ್ ಮಾತು ಹೇಳಿದ್ರು. ಸರ್ PSTR KPS ಶಾಲೆಗಳಾಗಿ ಮರ್ಜ್ ಆಗ್ತಾ ಇರೋದ್ರಿಂದ ಎಕ್ಸೆಸ್ ಟೀಚರ್ಸ್‌ನ ಅಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ ಆಗ್ತಾ ಇದೆ ಅಂತಂದು. ಸೊ ಓಕೆ, ಅದು ಕೂಡ ಸತ್ಯದ ವಿಚಾರನೇ. ಬಟ್ ಇಲ್ಲಿ 2 ರೀತಿಯಲ್ಲೂ ನಾವು ನೋಡ್ಬೇಕು. HK ಪರಿಸ್ಥಿತಿ ಬೇರೆ ಇದೆ. ನಾನ್ HK ಪರಿಸ್ಥಿತಿ ಬೇರೆ ಇದೆ. ಸೊ ಇಲ್ಲಿ ನಾವು ವಿಭಿನ್ನತೆಯನ್ನ ನೋಡ್ಬೇಕು. ಇನ್ನು ನಾನ್ HKದವರು HKಗೆ ಕಾಂಪಿಟೇಟ್ ಮಾಡ್ಲೇಬಾರ್ದು ಅಂತೇಳಿ ಹೇಳಿಲ್ಲ. ಸೊ ಅಲ್ಲಿ ಕೂಡ 20% ಇರೋದ್ರಿಂದ ಅಲ್ಲಿ ಕಾಂಪಿಟೇಷನ್ ಮಾಡ್ಬಹುದು. ನಮ್ಗೆ ಒಂದ್ ಪೋಸ್ಟ್ ಬೇಕಲ್ವಾ. ಸೊ ಎಲ್ಲಾದ್ರೂ ಕಾಂಪಿಟೇಷನ್ ಮಾಡ್ಬೋದು. ಇನ್ನು HKದವರು ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಯಾಕಂದ್ರೆ ನಮ್ ಕಡೆ ವೇರಿಯಸ್ ಸ್ಕೂಲ್‌ಗಳಲ್ಲಿ ಅಂದ್ರೆ ಸಾಕಷ್ಟು ಶಾಲೆಗಳಲ್ಲಿ ಟೀಚರ್ಸ್ ಪೋಸ್ಟ್ ಖಾಲಿ ಇದಾವೆ. ಸೊ ಹಾಗಾಗಿ 100% ಅಲ್ಲಿ ಆಗತ್ತೆ. ಇನ್ನು PSTR ಪೋಸ್ಟ್ ಆಗತ್ತಾ ಇಲ್ಲ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಆಗಿದ್ರೆ, ಸೊ ಪೋಸ್ಟ್ ಅಲ್ಲಿ ವ್ಯತ್ಯಾಸ ಆಗ್ಬಹುದು. ಅಂದ್ರೆ ಸಾವಿರಾರು ಪೋಸ್ಟ್‌ಗಳು ಕರೀತಾರೋ ಇಲ್ಲೋ ಅಥವಾ ಒಂದೇ ಪೋಸ್ಟ್ ಕರೀತಾರೋ, ಎರಡೇ ಪೋಸ್ಟ್ ಕರೀತಾರೋ ಅನ್ನೋದಲ್ಲ. ರಿಕ್ರೂಟ್ಮೆಂಟ್ ಆಗುತ್ತೆ. ಅಕ್ಸಾದಲ್ಲಿ ಕೂಡ ಕಾಂತಕುಮಾರ್ ಸರ್ ಒಂದ್ ಮಾತು ಹೇಳಿದ್ರು. ನಾನು ಜಸ್ಟ್ ಅದನ್ನು ಕೂಡ ಅಬ್ಸರ್ವ್ ಮಾಡಿದೆ. ಈ 2 ಚಾನಲ್‌ಗಳನ್ನ ನಾನು ಅಥೆಂಟಿಕ್ ಆಗಿ ನಂಬ್ತೀನಿ. ಸೊ ಅದನ್ನ ಹಿಡ್ಕೊಂಡೇ ನಾನು ಹೇಳ್ತಾ ಇದ್ದೀನಿ. ಮಂಜುನಾಥ್ ಸರ್ ಕೂಡ ಅಲ್ಲಿ ಅವ್ರನ್ನ ಮಾತನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲ ಮತ್ತೊಂದ್ಸಲ ಹೋಗಿ ನೋಡಿ. ಸರ್ ಏನಂತ ಹೇಳಿದ್ರು ಅಂತಂದ್ರೆ, GPSTR ಪೋಸ್ಟ್, HSTR ಪೋಸ್ಟ್ ಜಾಸ್ತಿ ಆಗ್ಬಹುದು. PSTR ಪೋಸ್ಟ್ ಕಡಿಮೆ ಆಗ್ಬಹುದು. ಬಟ್ 100% ಕರೆಯೋದೇ ಇಲ್ಲ ಅಂತ ಹೇಳಲ್ಲ ಅಂತಂದು. ಅಂದ್ರೆ 100% ಆಗೋದಿಲ್ಲ ಅಂತಂದು ಅವ್ರು ಹೇಳೇ ಇಲ್ಲ. ಆಗುತ್ತೆ 100% ಆಗುತ್ತೆ. ಬಟ್ ಪೋಸ್ಟ್ ಕಡಿಮೆ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ನೀವ್ ಯಾಕೆ ಫಿಕ್ಸ್ ಆಗಿದ್ದೀರಾ 100% ಪೋಸ್ಟ್ ಖಾಲಿ ಆಗಲ್ಲ ಅಂತೇಳಿ ನಿಮ್ಗೆ ನೀವೇ ಫಿಕ್ಸ್ ಆಗ್ತಾ ಇದ್ದೀರಾ. ಸೊ ಅದನ್ನ ತಲೆಯಿಂದ ತೆಗೆದ್ಬಿಡಿ. ನಾ ಆಗ್ಲೇ ಹೇಳಿದೆ ಮಧ್ಯಮ ಮಾರ್ಗವನ್ನ ಅನುಸರಿಸಿ ಅಂತಂದು. ಸೊ ಎಲ್ರ ಒಪಿನಿಯನ್ ಇದೆ ಗೊತ್ತಾ? 40,000 ಪ್ಲಸ್ ಪೋಸ್ಟ್ ಖಾಲಿ ಇದಾವೆ. 40,000 ಪ್ಲಸ್ ಪೋಸ್ಟ್ ಖಾಲಿ ಇದಾವೆ. ಸೊ ಹಾಗಾಗಿ ಅಷ್ಟನ್ನ ಕರೀಲಿ ಅನ್ನೋದು ನಿಮ್ಮ ಉದ್ದೇಶ ಇದ್ದಿರಬಹುದು. ಯಾಕಂದ್ರೆ ಎಲ್ರಿಗೂ ಕೂಡ ನಮ್ದು ಒಪಿನಿಯನ್ ಅದೇ. ಸೊ ಆಗ್ಲಪ್ಪ ಜಾಸ್ತಿ ಪೋಸ್ಟ್ ಖಾಲಾಗ್ಲಿ. ಇವಾಗ ನೀವು ನನಗೆ ಪ್ರಶ್ನೆ, ಸರ್ ನಿಮ್ ಪ್ರಕಾರ PSTR ಆಗ್ಲೇ ಬೇಡ ಅಂತಂದ್ರೆ 100% ಆಗ್ಲಿ ಅಂತಂದೇ ಹೇಳ್ತೀನಿ. ಯಾಕಂತಂದ್ರೆ GPSTR ಅಥವಾ HSTR ಟೀಚರ್ ಹೋಗಿ 1 to 5th ಮಕ್ಕಳಿಗೆ ಪಾಠ ಮಾಡೋದು ಕಷ್ಟನೇ ಆಗ್ಬಹುದು. ಯಾಕಂತಂದ್ರೆ ಆ ಮಕ್ಕಳ ಲೆವೆಲ್‌ಗೆ D.Ed ಟೀಚರ್ಸೇ ಬೆಸ್ಟ್ ಅಂತೇಳಿ ನಮ್ಮ ಒಂದು ಒಪಿನಿಯನ್. ಸೊ ಹಂಗಾಗಿ ನಮ್ಮ ಒಂದು ಉದ್ದೇಶ ಕೂಡ PSTR ಪೋಸ್ಟ್ ಕನ್ಫರ್ಮ್ ಆಗ್ಲಿ, ಎಲ್ರೂ ಕೂಡ ಸಕ್ಸಸ್ ಆಗ್ಲಿ. ನಾವೇನು ಊಹೆ ಮಾಡ್ಕೊಂತಿದೀವಲ್ಲ, ಈ ಮಧ್ಯಮ ಮಾರ್ಗ ಅದಕ್ಕೂ ಮೀರಿರೋ ಪೋಸ್ಟೇ ಆಗ್ಲಿ ಅಂತಂದು. ಫಾರ್ ಎಕ್ಸಾಂಪಲ್ 5,000 ಆಗುತ್ತಾ ಅನ್ಕೊಂಡಿವ್ಯಾ? ಬೇಡ. 10,000 ಪೋಸ್ಟ್ ಆಗ್ಲಿ, ಎಲ್ರೂ ಕೂಡ ಇಲಾಖೆಗೆ ಬರ್ಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ. ನಾವು ಅನ್ಕೊಂಡಿರೋದು. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದೇನಂತಂದ್ರೆ, ಇಲ್ಲಿ 40,000 ಪೋಸ್ಟ್ ಖಾಲಿ ಇದಾವೆ, ಅಷ್ಟು ಕರೀತಾರೆ ಅನ್ನೋದು ಮುಖ್ಯ ಅಲ್ಲ. ಇನ್ನು ಕರೆಯೋದೇ ಇಲ್ಲ ಅನ್ನೋದು ಊಹೆನೂ ಮಾಡ್ಕೊಳ್ಳೋದು ಬೇಡ. ಓಕೆ, ಶಾಲೆಗಳು ಮರ್ಜ್ ಆಗ್ತಾ ಇದಾವ. ಮರ್ಜ್ ಆಗಿರೋ ಶಾಲೆಗಳಲ್ಲಿ ಕೂಡ ಪ್ರತಿ ತರಗತಿಗೂ ಕೂಡ ಒಬ್ಬ ಟೀಚರ್ ಬೇಕೇ ಬೇಕಾಗ್ತಾನೆ. ಸೊ 1 to 5th ಇದೆ ಅಂತಂದ್ರೆ 1 to 5th ಇಲ್ಲಿ ಕೂಡ ಆ ಪಾಠ ಮಾಡ್ಲಿಕ್ಕೆ ಬೇಕಾಗತ್ತೆ. ಅಂದ್ರೆ ಒಬ್ಬೇ ಶಿಕ್ಷಕ ಎಲ್ಲಾ ತರಗತಿ ಮಕ್ಕಳನ್ನ, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ ತರಗತಿಯಲ್ಲಿ 5 ಜನ ಮಕ್ಕಳಿದ್ದಾರೆ 1ನೇ ತರಗತಿಯಲ್ಲಿ. 2ನೇ ತರಗತಿಯಲ್ಲಿ 10 ಜನ ಮಕ್ಕಳಿದ್ದಾರೆ. 3ನೇ ತರಗತಿಯಲ್ಲಿ ಒಂದ್ 15, 20 ಜನ ಮಕ್ಕಳಿದ್ದಾರೆ. ಸೊ ಈಗ 30 ಮಕ್ಕಳಿಗೆ ಒಬ್ಬ ಶಿಕ್ಷಕ ಅಂತಂದಾಗ 2, 3 ತರಗತಿಗಳನ್ನ ಕಂಬೈನ್ ಮಾಡ್ಕೊಂಡು ತಗೊಳ್ಳೋದಂಥದ್ದು ಅಲ್ಲ. ಈಗಾಗಲೇ ಕೂಡ ಶಿಕ್ಷಣ ಸಚಿವರು ಹೇಳಿದ್ರೆ, ತರಗತಿಗೆ ಒಬ್ಬ ಶಿಕ್ಷಕರನ್ನಾದ್ರೂ ನೇಮಕ ಮಾಡ್ಲೇಬೇಕು ಅಂತ ಅನ್ನೋದು ಉದ್ದೇಶ. ಮತ್ತೆ ತರಗತಿಗೆ ಒಬ್ಬ ಶಿಕ್ಷಕ ಅಂತಂದ್ರೆ 1ನೇ ತರಗತಿಯಲ್ಲಿ 5 ಮಕ್ಕಳಿದ್ದಾರೆ ಅಂದ್ರೆ ಆ 5 ಮಕ್ಳಿಗೆ ಒಬ್ಬ ಶಿಕ್ಷಕ ಬೇಕಲ್ವಾ? ಸೊ ಆಗುತ್ತೆ.
ಆಗಲ್ಲ ಅಂತೇಳಿ 100% ಹೇಳಲ್ಲ. ಬಟ್ ಪೋಸ್ಟ್‌ಗಳು ಕಡಿಮೆ ಆಗ್ಬೋದು. ಓಕೆ. GPSTR ಜಾಸ್ತಿ ಆಗುತ್ತೆ, HSTR ಜಾಸ್ತಿ ಆಗುತ್ತೆ ಅಂತಂದ್ರೆ ಅಲ್ಲಿ ಕೂಡ ಮಂಜುನಾಥ್ ಸರ್ ಒಂದ್ ಮಾತು ಹೇಳಿದ್ರು. HSTR ಪೋಸ್ಟ್ ಕೂಡ ಅದು ಒಂದು ಕಂಡೀಷನ್ ಮೇಲೆ ಇದಾವೆ. ಏನು ಪ್ರಮೋಷನ್ ಪೋಸ್ಟ್‌ಗಳಿದ್ದಾವೆ. ಅಂದ್ರೆ ಫಾರ್ ಎಕ್ಸಾಂಪಲ್ PSTಯಲ್ಲಿ PST ಅವರು ಕೂಡ ಡೈರೆಕ್ಟ್ ಹೈಸ್ಕೂಲ್‌ಗೆ ಪ್ರಮೋಷನ್ ಆಗ್ತಾರೆ. ಇನ್ ಮುಂದೆ ಸ್ವಲ್ಪ ದಿನಗಳಲ್ಲಿ GPSTR ಅವರು ಫಸ್ಟ್ ಬ್ಯಾಚ್‌ಗಳು ಕೂಡ ಪ್ರಮೋಷನ್ ಆಗೋ ಚಾನ್ಸಸ್ ಇರ್ತವೆ. ಅಂದ್ರೆ ಪ್ರಮೋಷನ್ ಪೋಸ್ಟ್ ಕೂಡ HSTR ಅಲ್ಲಿ ಇರುತ್ತೆ. ಮತ್ತೆ ಕಾಲ್ಫಾರ್ಮ್ ಮಾಡ್ಬೇಕಾಗಿರೋದು PSTಯಲ್ಲಿ ಕೂಡ ಕಾಲ್ಫಾರ್ಮ್ ಆಗುತ್ತೆ ಅಲ್ವಾ? ಇನ್ನು ಅಕ್ಸಾದಲ್ಲಿ ಕೂಡ ಇವರು ಕಾಂತಕುಮಾರ್ ಸರ್ ಒಂದ್ ಮಾತು ಹೇಳಿದ್ರು. ನಿನ್ನೆ ರಶ್ಮಿ ಮಹೇಶ್ ಮೇಡಮ್ ಅವರು PSTR ಮಾಡಲ್ಲ ಅಂತ ಹೇಳಿದಾಗ ಇವರು ರಿಕ್ವೆಸ್ಟ್ ಮಾಡಿದಾಗ ಒಪ್ಕೊಂಡಿದ್ರಂತೆ. ಕೊನೆಯಲ್ಲಿ ಕೂಡ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ರಂತೆ. ಸೊ ಆ ಒಂದು ಸೂಕ್ಷ್ಮವಾದ ಅಂಶವನ್ನು ನೀವ್ ಯಾಕೆ ಗಮನಿಸಲ್ಲ? ಸೊ ಆಗಲ್ಲ ಅನ್ನೋದ್ರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇದ್ರಿ ವಿನಃ ಅಲ್ಲಿ ಕೊನೆಯಲ್ಲಿ ಅವ್ರು ಒಂದ್ ಮಾತು ಹೇಳ್ತಾರೆ. ಸೂಕ್ಷ್ಮವಾಗಿ ನೀವು ಗಮನಿಸಿ, ಬೇಕಿದ್ರೆ ಮತ್ತೊಂದ್ಸಲ ಹೋಗಿ ವಿಡಿಯೋ ನೋಡ್ಕೊಳ್ರಿ. ಆಗುತ್ತೆ, ಕಾಲ್ಫರ್ಮ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಸೊ ನಮ್ಮ ಉದ್ದೇಶ ಕೂಡ ಆಗ್ಲಿ ಅನ್ನೋದೇ ಒಂದು ವಿಚಾರ. ಹಾಗಾಗಿನೇ ತಾಳ್ಮೆಯಿಂದ ನೀವು ವರ್ತಿಸಿದ್ರೆ ನೀವು ಓದೋದ್ರ ಕಡೆ ಗಮನ ಕೊಡ್ಬೋದು. ಸರ್ ನಮ್ಗೆ ಎಷ್ಟು ಪೋಸ್ಟ್ ಬೇಕು? ಒಂದು ಪೋಸ್ಟ್ ಬೇಕು. ಯಾರು ಸಿನ್ಸಿಯರ್ ಆಗಿ ಓದಿರ್ತಾರೆ, ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಯಾರು ಸ್ಮಾರ್ಟ್ ವರ್ಕ್ ಮಾಡಿರ್ತಾರೆ, ಯಾರು ಸ್ಟ್ರಗಲ್ ಮಾಡಿರ್ತಾರೆ, ಯಾರು ಕಷ್ಟವನ್ನ ಅನುಭವಿಸ್ಕೊಂಡು ಬಂದಿರ್ತಾರೆ, ಡೆಫಿನೆಟ್ಲಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ನೋಡ್ರಿ, ಇಲ್ಲಿ ಕಾಂಪಿಟೇಷನ್ ಅಲ್ಲಿ ಕುಂತಿರೋ ಎಲ್ರಿಗೂ ಕೂಡ ನೌಕರಿ ಸಿಗುತ್ತಂತೇಳಿ ಎಲ್ಲೂ ಇಲ್ಲ. ಯಾವ ಒಂದು ಹುದ್ದೆಯಲ್ಲಿ ಕೂಡ ಕಾಂಪಿಟೇಷನ್ ಅಲ್ಲಿರೋ ಪ್ರತಿಯೊಬ್ಬರಿಗೂ ನೌಕರಿ ಸಿಗೋದೇ ಇಲ್ಲ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಬೇಕಾಗಿರೋದು ಒಂದು ಪೋಸ್ಟ್. ಅಲ್ಲಿ 500 ಪೋಸ್ಟ್ ಕರೆದಾರಂತಂದ್ರೆ ಖುಷಿ ಪಡ್ರಿ. 500 ಪೋಸ್ಟ್ ಅಲ್ಲಿ ನಾನ್ ಅಷ್ಟೇ ಕರೀಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೆ ಅದ್ ತಿಳ್ಕೊಬೇಡ್ರಿ. ಮತ್ತೆ ನೆಗೆಟಿವ್ ಆಗ್ಬೇಡ್ರಿ. ಜಸ್ಟ್ ಒಂದ್ 500 ಪೋಸ್ಟ್ ಇದಾವೆ ಅಂತಂದ್ರೆ ಅಲ್ಲಿ ಯಾರು ಸಿನ್ಸಿಯರ್ ಆಗಿ ಸ್ಟ್ರಗಲ್ ಮಾಡಿದಾರೆ ಅಂತ 500 ಜನಕ್ಕೆ ಅವಕಾಶ ಸಿಗುತ್ತೆ. ಆ 500 ಜನದಲ್ಲಿ ನೀವೊಬ್ರು ಯಾಕೆ ಆಗ್ಬಾರ್ದು? ಅದನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ? ಅದ್ರ ಕಡೆ ನೀವು ಗಮನ ಕೊಡಿ ವಿನಃ 100% ಆಗೋದೇ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ಬೇಡಿ. ಇನ್ನು 10,000 15,000 ಪೋಸ್ಟ್ PSTನೇ ಕರೀತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಡಿ. ಯಾಕಂದ್ರೆ ಹೈಸ್ಕೂಲ್‌ಗಳಲ್ಲಿ ಕೂಡ ಟೀಚರ್ಸ್ ಕಡಿಮೆ ಇದ್ದಾರೆ. GPT ಟೀಚರ್ಸ್ ಕೂಡ ರಿಕ್ರೂಟ್ಮೆಂಟ್ ನೀಡ್ ಇದೆ. ಸಬ್ಜೆಕ್ಟ್ ವೈಸ್ ಟೀಚರ್ಸ್. ಸೊ ಇವೆಲ್ಲ ಇರೋದ್ರಿಂದ ಎಲ್ಲರಿಗೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಲಿ ಅನ್ನೋದು ಕೂಡ ನಮ್ಮ ಒಂದು ಉದ್ದೇಶ ಆಗಿದೆ. ಇನ್ನು ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ಯಾರೆಲ್ಲ PST ಮತ್ತು GPTಗೆ ಎರಡಕ್ಕೂ ಎಲಿಜಿಬಲ್ ಇದ್ದೀರಾ, ದಯವಿಟ್ಟು ನೀವು ಸಾಧ್ಯ ಆದ್ರೆ ಎಕ್ಸ್ಟ್ರಾ ಅವರ್ಸ್ ಸ್ಟಡಿ ಮಾಡ್ಕೊಂಡು ಎರಡಕ್ಕೂ ಕೂಡ ಪ್ರಿಪೇರ್ ಆಗಿ ಕೊನೆಗೆ ಯಾವ್ದು ಸಿಗುತ್ತೆ ಅದ್ರ ಕಡೆ ನೀವು ಡಿಪೆಂಡ್ ಆಗ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ D.Ed ಪ್ಲಸ್ ಡಿಗ್ರಿ ಆಗಿದ್ರೆ ನೀವು ಎರಡಕ್ಕೂ ಕೂಡ ಎಲಿಜಿಬಲ್ ಇರ್ತೀರಾ. ಈ ಕಡೆ PSTಗೂ ಎಲಿಜಿಬಲ್ ಇರ್ತೀರಾ, ಜೊತೆಗೆ GPTಗೂ ಎಲಿಜಿಬಲ್ ಇರ್ತೀರಾ. ಸೊ ಹಾಗಿದ್ದಾಗ ನೀವು ಎರಡು ಕಡೆ ಗಮನ ಕೊಡೋದ್ರಲ್ಲಿ ತಪ್ಪೇನಿದೆ? ಯಾರೆಲ್ಲ ಪ್ಯೂರ್ಲಿ PSTಗೆ ಕುಳಿತಿದಾರಲ್ಲ, ಸೊ ಅವ್ರಿಗೆ ಸ್ವಲ್ಪ ನೋವು ಅನ್ಸ್ಬಹುದು. ಪೋಸ್ಟ್ ಇಲ್ಲ ಅಂತಂದ್ ಅನ್ಸಿದಾಗ ಅವ್ರಿಗೆ ನೋವು ಅನ್ಸ್ಬೋದು. ಬಟ್ ಇರೋ ಕಡಿಮೆ ಪೋಸ್ಟ್ ಅಲ್ಲಿ ಅದು HK ಆಗಿರ್ಲಿ, ನಾನ್ HK ಆಗಿರ್ಲಿ, ಅಲ್ಲಿ ನಿಮ್ಮ ಒಂದು ಹುದ್ದೆಯನ್ನ ಸೆಕ್ಯೂರ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಅಂತೇಳಿ ನಾ ಹೇಳ್ತೀನಿ ವಿನಃ ಸಾಕಷ್ಟು ಗೊಂದಲಗಳಿಗೆ ನೀವು ಮನಸ್ಸನ್ನ ಒಡ್ಬೇಡ್ರಿ. ಅದರಿಂದ ಸಮಸ್ಯೆ ಉಂಟಾಗೋದು ನಿಮ್ಗೆ, ನಿಮ್ಮ ಕುಟುಂಬಕ್ಕೆ ವಿನಃ ಒಂದು ಮೊಬೈಲ್ ಅಥವಾ ಸಿಸ್ಟಮ್ ಮುಂದೆ ಕುಂತು ವಿಡಿಯೋ ಮಾಡೋ ಯೂಟ್ಯೂಬರ್ಗೆ ಅಲ್ಲ. ಸೊ ನಿಮ್ಮ ಮನಸ್ಥಿತಿಯನ್ನ ಹತೋಟಿಗೆ ತಂದ್ಕೊಳ್ಬೇಕಾದವರು ನೀವೇ. ಸೊ ಅದ್ರ ಕಡೆ ನೀವು ಗಮನ ಕೊಡ್ತೀರಿ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಇನ್ನು ಇದಕ್ಕೇನಾದ್ರೂ ಪರಿಹಾರ ಸೂಚಿಸ್ಬೋದಾ? ಸೊ ನಾ ಆಗ್ಲೇ ಹೇಳಿದ್ನಲ್ಲ, ನಮ್ಮ ಕುಟುಂಬದ ಸಮಸ್ಯೆಗಳಿಗೆ ಗುಲಾಮ್ರು ನಾವೇ, ಅದರಿಂದ ಹೊರಗೆ ಬರ್ಲಿಕ್ಕೆ ಹೋರಾಡುವ ಸೈನಿಕರು ನಾವೇ. ಕೊನೆಗೆ ಅದನ್ನ ಅಂದ್ರೆ ಆ ಸಮಸ್ಯೆಯಿಂದ ಹೊರಗೆ ಬಂದ್ಮೇಲೆ ಅದನ್ನ ಅನುಭವಿಸುವಂತ ರಾಜರು ಕೂಡ ನಾವೇ. ಸೊ ಎಲ್ರ ಮಾತನ್ನ ಕೇಳಿಸ್ಕೊಳ್ಳೋಣ. ಕೊನೆಗೆ ನಮ್ಮ ನಿರ್ಧಾರವನ್ನ ನಾವೇ ತಗೊಳ್ಳೋಣ. ಅಂದ್ರೆ ಆಗಲ್ಲ ಅಂತಾರ ಅವ್ರ ಮಾತು ಕೇಳೋಣ, ಆಗುತ್ತೆ ಅಂತಾರ ಅವ್ರ ಮಾತು ಕೇಳೋಣ. ಕೊನೆಗೆ ನಾವೊಬ್ಬ ಶಿಕ್ಷಕರಾಗಿ ಸ್ವಂತ ಆಲೋಚನೆ ಅಂತೂ ಕೂಡ ನಮ್ಗೆ ಇದ್ದೇ ಇರುತ್ತೆ. ಸೊ ಆ ಸ್ವಂತ ಆಲೋಚನೆಯಿಂದ ನಾವು ಮುಂದೆ ನಡೆದಾಗ ನಮಗೂ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ ಅಂತೇಳಿ ನನ್ನ ಒಂದು ಒಪಿನಿಯನ್. ಇನ್ನು ನಮ್ಮ ಚಾನಲ್ ಇಂದ ನಿಮ್ಗೆ ಏನಾದ್ರೂ ಸಹಾಯ ಸಿಗ್ಬೋದಾ ಈ ಒಂದು ಸಮಯದಲ್ಲಿ ಅಂತಂದ್ರೆ, ಅಂದ್ರೆ ನೋಟಿಫಿಕೇಶನ್ ಟೈಮ್ ಅಲ್ಲಿ ಒಂದು ಪ್ರಾಪರ್ ಸ್ಟಡಿ ಪ್ಲಾನ್ ಅನ್ನ ಕೊಡ್ಬೋದು. ಅಂದ್ರೆ ಟೋಟಲ್ ಸಿಲೆಬಸ್ನ ಡಿಫ್ರೆಂಟ್ ಸ್ಟೇಜ್ಗಳಲ್ಲಿ ಡಿವೈಡ್ ಮಾಡ್ಕೊಂಡು ಅದನ್ನ ಪ್ರಾಪರ್ ಮಂತ್ಲಿ ಪ್ಲಾನ್, ವೀಕ್ಲಿ ಪ್ಲಾನ್, ಡೈಲಿ ಪ್ಲಾನ್ ಈ ರೀತಿ ಕೊಟ್ಟು ನಿಮ್ಗೆ ಸ್ಟಡಿ ಕಡೆ ಇನ್ವಾಲ್ವ್ ಮಾಡುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಇನ್ನು ಎರಡನೇದ್ದು ಗೈಡೆನ್ಸ್ ಕೊಡ್ತೀವಿ. ಎಷ್ಟೋ ಕಡೆ ನಾನು ಕೇಳಿದ್ದೀನಿ, ಅಮೌಂಟ್ ಕೊಟ್ಟು ಕಾಲ್ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರಂತಾರೆ. ಬಟ್ ಮಾತಾಡೋದ್ರಲ್ಲಿ ಏನ್ ಇದೆ? ನಮ್ ಸಮಯ ಇದ್ದಾಗ ಒಂದ್ 10 ನಿಮಿಷ ಟೈಮ್ ಕೊಟ್ರೆ ಇನ್ನೊಬ್ರ ಲೈಫಲ್ಲಿ ನಾವು ಒಬ್ಬ ಗೇಮ್ ಚೇಂಜರ್ ಆಗ್ಬೋದು ಅನ್ನೋ ಒಂದು ಭಾವನೆ ಇದ್ದಾಗ ಅದಕ್ಕೆ ಫ್ರೀ ಗೈಡೆನ್ಸೇ ಕೊಟ್ರೆ ಒಳ್ಳೇದು ಅಂತೇಳಿ ನನ್ಗನ್ಸುತ್ತೆ. ಸೊ ಡೆಫಿನೆಟ್ಲಿ ನಮ್ ಕಡೆಯಿಂದ ಫ್ರೀ ಗೈಡೆನ್ಸ್ ನಿಮ್ಗೆ ಥ್ರೂ ಔಟ್ ಎಕ್ಸಾಮ್ ವರ್ಗೂ ಕೂಡ ಡೆಫಿನೆಟ್ಲಿ ಸಿಗುತ್ತೆ.
ಇನ್ನು ಟೆಸ್ಟ್ ಸೀರೀಸ್, ಆನ್ಲೈನ್ ಟೆಸ್ಟ್ ಸೀರೀಸ್ ನಾವು ಕಳೆದ 1 ವರ್ಷದಿಂದ ಟೆಸ್ಟ್ ಸೀರೀಸ್‌ನ ಮಾಡ್ತಾ ಇದ್ದೀವಿ. ಇನ್ಮೇಲೆ ಕೂಡ ಟೆಸ್ಟ್ ಸೀರೀಸ್‌ನ ಕಂಟಿನ್ಯೂ ಮಾಡ್ತೀವಿ. ಅದ್ರ ಜೊತೆಗೆ ಸಾಧ್ಯ ಆದಷ್ಟು ಆನ್ಲೈನ್ ಅಂದ್ರೆ ಈ ಯೂಟ್ಯೂಬ್‌ಗಳಲ್ಲಿ ನಾ ಆಗ್ಲೇ ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ ಕೂಡ ಪರ್ ಡೇ 50 ಕ್ವೆಷನ್ಸ್ ಆದ್ರೂ ನೀವು ಬಿಡಿಸ್ಬೇಕಾಗತ್ತೆ ಅಂತಂದು. ಯಾವುದೇ ಸಬ್ಜೆಕ್ಟ್ ಇರಲಿ 50 ಕ್ವೆಷನ್ಸ್ ಬಿಡಿಸಲೇಬೇಕಂತಂದು. ಆ 50 ಕ್ವೆಷನ್ಸ್‌ಗೆ ನಾವು ಬಿಡಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಮೋಟಿವೇಶನ್ ಡೆಫಿನಿಟ್ಲಿ ನಮ್ಮಿಂದ ಮೋಟಿವೇಶನ್ ನಿಮ್ಗೆ ಸಿಗುತ್ತೆ. ಆ, ಯಾವುದೇ ಹಂತದಲ್ಲಿರ್ಲಿ ಕೂಡ ನಿಮ್ಗೆ ಯಾವಾಗ ನೀಡಿರುತ್ತೋ ಆಗ ಅಂದ್ರೆ ನಾವು ಪರಿಸ್ಥಿತಿಗಳನ್ನ ಅವಲೋಕನ ಮಾಡ್ಕೊಂಡು ಮೋಟಿವೇಶನ್ ಅಂತೂ ಡೆಫಿನೆಟ್ಲಿ ಮಾಡ್ತೀವಿ. ರೆಗ್ಯುಲರ್ ನಾವು ನಿಮ್ಗೆ ಮೋಟಿವೇಶನ್ ಮಾಡದೇ ಇರ್ಬೋದು. ಯಾಕಂದ್ರೆ ಅತಿಯಾದ್ರೆ ಅಮೃತ ಕೂಡ ವಿಷ. ಬಟ್ ಸಿಗೋ ಕೆಲವೊಂದು ವಿಡಿಯೋಗಳಲ್ಲಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಒಂದಿಷ್ಟು ಬದಲಾವಣೆ ತರುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಕೊನೆಯದಾಗಿ ನಾನು ಕನ್ಕ್ಲೂಷನ್ ಅಲ್ಲಿ ನಿಮ್ಗೆ ಹೇಳೋದೇನಂತಂದ್ರೆ, ರೂಮರ್ಸ್‌ಗಳಿಗೆ ತಲೆ ಕೊಡ್ಬೇಡ್ರಿ. ಮತ್ತೆ ಓವರ್ ಎಕ್ಸ್‌ಪೆಕ್ಟೇಷನ್ ಕೂಡ ಇಟ್ಕೋಬೇಡ್ರಿ. ಎರಡೂನು ಕೂಡ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಫುಲ್ ನೋಡಿದ್ನಂದ್ರೆ ನೀವು ನೆಗೆಟಿವ್ ಕಾಮೆಂಟ್ ಹಾಕೋದಿದ್ರೆ ಹಾಕಿ. ವಿಡಿಯೋ ಫುಲ್ ನೋಡದೆ ನೆಗೆಟಿವ್ ಆಗ್ಬೇಡ್ರಿ. ಸೊ 2 ಮಾರ್ಗವನ್ನ ನಾನು ಹೇಳ್ತಾ ಇದ್ದೀನಿ. ಓವರ್ ಕಾನ್ಫಿಡೆನ್ಸ್ ಬೇಡ ಅಥವಾ ಓವರ್ ಆಟಿಟ್ಯೂಡು ಬೇಡ. ಅದರ ಜೊತೆಗೆ ನಮ್ಮನ್ನ ನಾವೇ ಕಳೆದುಕೊಳ್ಳುವಂತ ಲೋ ಆಟಿಟ್ಯೂಡ್ ಕೂಡ ಬೇಡ. ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಬ್ರು ಹೇಳಿದ ತಕ್ಷಣ ಅದಕ್ಕೆ ಇಮಿಡಿಯೇಟ್ ರಿಯಾಕ್ಟ್ ಆಗಿ ನಾವು ಸ್ಟ್ರೆಸ್‌ಗೆ ಒಳಗಾಗೋದು ಅಥವಾ ಓದೋದನ್ನ ಬಿಡೋದು. ಸೊ ಅದು ಬೇಡ. ಸೊ ಅವೆರಡರ ಮಧ್ಯೆ ನೀವು ಒಬ್ಬ ಟೀಚರ್ ಆಗಿ ಮಿನಿಮಮ್ ಯೋಚನೆ ಮಾಡೋ ಸಾಮರ್ಥ್ಯ ನಿಮ್ಗಳಿಗೆ ಇರುತ್ತೆ. ಅಂದ್ರೆ ನಾವು ಒಂದು ಹಂತ ದಾಟಿ ಬಂದಿದೀವಿ, ಮೆಚೂರ್ಡ್ ಆಗಿದೀವಿ ಅಂತಂದ್ರೆ ಒಂದು ಲೆವೆಲ್‌ಲಿ ಯೋಚನೆ ಮಾಡುವಂತ ಸಾಮರ್ಥ್ಯ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಮಧ್ಯಮ ಮಾರ್ಗದಲ್ಲಿ ಯೋಚನೆ ಮಾಡಿ. 10,000 ಪ್ಲಸ್ ಪೋಸ್ಟ್ PSTRಗೆ ಕಾಲ್ಫರ್ಮ್ ಆಗುತ್ತೆ ಅನ್ನೋದೇ ಬೇಡ. ಮಿನಿಮಮ್ ಬರೀ 100 ಪೋಸ್ಟ್ ಕಾಲ್ಫರ್ಮ್ ಆಗುತ್ತೆ ಅನ್ನೋ ಸಿಂಪಲ್ ಥಿಂಕಿಂಗು ಬೇಡ. ಮೀಡಿಯಂ ಲೆವೆಲ್ ಅಲ್ಲಿ ಹೋಗಿ. ಏನೋ 3,000 to 4,000 ಆಗ್ಬೋದು. ಓವರ್ ಆಲ್ ಕರ್ನಾಟಕ ಇಟ್ಕೊಳ್ರಿ. HK non-HK ಎರಡೂ ಸೇರಿ ಅನ್ಕೊಂಡ್ಬಿಡ್ರಿ. ಒಂದು ಪೋಸ್ಟ್‌ನ ಕಾಲ್ಫರ್ಮ್ ಆಗಲ್ಲ ಅನ್ನೋದು ಬೇಡ. ಸೊ ಮಧ್ಯಮ ಮಾರ್ಗದಲ್ಲಿ ಹೋದ್ರೆ ಡೆಫಿನೆಟ್ಲಿ ನೀವು ನೆಮ್ಮದಿಯಾಗಿರ್ತೀರ. ಓದೋದ್ರ ಕಡೆ ಗಮನ ಇರುತ್ತೆ. ನೋಟಿಫಿಕೇಶನ್ ಬಿಟ್ಟಾಗ ಕ್ಲಿಯರ್ ಆಗಿ ಸಿಗುತ್ತೆ. ಒಂದ್ ವೇಳೆ ಈಗ ನೀವು ನೋಟಿಫಿಕೇಶನ್ ಆಗಲ್ಲ ಅಂತಂದು ಓದೋದ್ ಬಿಟ್ಟಿರಾ ಅಂತಂದ್ರೆ ಮತ್ತೆ ಯಾವಾಗ ಓದ್ತೀರಾ? ನೋಟಿಫಿಕೇಶನ್ ಆದ್ಮೇಲೆ ಓದ್ತೀರಾ? ಸೊ ಓದದೇ ಇದ್ರೆ ನಷ್ಟ ಬಹಳಷ್ಟು ಐತೆ. ಓದಿದ್ರೆ ಯಾವುದೇ ನಷ್ಟ ಇಲ್ಲ ಅಂತಂದು ನನ್ಗನ್ಸುತ್ತೆ. ಬಟ್ ಎಲ್ಲವೂ ಇರೋದು ನಿಮ್ ಕೈಯಲ್ಲೇ. ಕೊನೆಗೆ ನಾನು ಕೂಡ 100% ಕ್ಲಾರಿಟಿ ಕೊಟ್ಟಿಲ್ಲ. ಒಂದನ್ನ ಮಾತ್ರ ಹೇಳ್ಬಲ್ಲೆ ನಾನು 100% ಹೇಳ್ಬಲ್ಲೆ. ಓದೋದ್ರ ಕಡೆ ಗಮನ ಕೊಡಿ. ಓದೋದ್ರ ಕಡೆ ಓದಿದ್ರೆ ನಷ್ಟ ಅಂತೂ ಏನಿಲ್ಲ. ಬಟ್ ಓದದೇ ಇದ್ರೆ ಡೆಫಿನೆಟ್ಲಿ ಕಾಲ್ಫರ್ಮ್ ಆದ್ರೆ ನಷ್ಟ ಅನುಭವಿಸೋರು ನೀವೇ. ಸೊ ಹಾಗಾಗಿ ನೀವು ಇನ್ನೂ ಎಕ್ಸ್ಟ್ರಾ ಮಾಹಿತಿ ಬೇಕಿದ್ರೆ ಆಲ್ರೆಡಿ ನೀವು ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್ ವಿಡಿಯೋ ನೋಡಿದ್ರೆ ಪುನಃ ಮತ್ತೊಮ್ಮೆ ಅಲ್ಲೇನ್ ಬರುತ್ತಲ್ಲ ಶಿಕ್ಷಕರ ನೇಮಕಾತಿ ಅದನ್ನೇ ಒಂದ್ 2-3 ಸಲ ಸೂಕ್ಷ್ಮವಾಗಿ ಕೇಳಿ. ಅಲ್ಲಿ ಒಂದು ಮಾಹಿತಿ ಸಿಗುತ್ತೆ. ಇನ್ನು ಅಕ್ಸಾ ಟೀಮ್ ನಲ್ಲಿ ಕೂಡ ಕಾಂತಕುಮಾರ್ ಸರ್ ಏನ್ ಹೇಳಿದ್ರಲ್ಲ ಅದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ರಿ. ಅಲ್ಲಿ ನೀವು ಗಮನಿಸಿದಾಗ ಮಾತ್ರ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಗೆ ಒಂದಿಷ್ಟು ನೆಮ್ಮದಿ ಸಿಗುತ್ತೆ. ಇಲ್ಲಾಂದ್ರೆ ಬಹುಶಃ ಯಾರು ನಿಮ್ಮನ್ನ ಬದಲಾಯಿಸಕ್ ಸಾಧ್ಯ ಇಲ್ಲ. ಸೊ ದಯವಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ಈಗ ಓದುವಂತ ಸಮಯ. ಸಾಕಷ್ಟು ಯೋಚನೆಗಳಿಗೆ ಮೈಂಡ್ ಅನ್ನ ತಿರುಗಿಸ್ಕೊಳ್ಬೇಡ್ರಿ. ಓದೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಜೊತೆ ಪುನಃ ನಾನು ನಿಮ್ ಜೊತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.